ನೋಡಿ ಇಲ್ಲಿ ಒಂದು ಸ್ಟೀಲ್ ಐಟಮ್ಸ್ ಅಂತ ಬಂದರೆ ಅಂಗಡಿ ತುಂಬ ಸ್ಟೀಲ್ ಐಟಮ್ಸ್ ಯಾವ ರೀತಿ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಅಂದರೆ ನಿಮ್ಗೆ ಯಾವ್ಯಾವ ಥರ ಸೌಟ್ ಬೇಕು, ಸ್ಪೂನ್ಸ್ ಬೇಕು, ಒಂದೊಂದಲ್ಲ ಎಲ್ಲ ಸೈಜಲ್ಲೂ ಇದೆ, ಎಲ್ಲ ಥರದ್ದು ಇದೆ. ಈ ಸೋಸೋದಕ್ಕೆ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ ಅದ್ರಲ್ಲಿ ಅದೆಷ್ಟು ವೆರೈಟೀಸ್ ಇದೆ ಅಂತಾನೆ ಗೊತ್ತಾಗಲ್ಲ. ನೋಡಿ ಅದ್ಭುತವಾಗಿದೆ ಸೀರಿಯಸ್ ಆಗಿ. ಸ್ಟೀಲ್ ಐಟಮ್ಸ್ ಅಲ್ಲೂ ಕೂಡ ಇಷ್ಟೊಂದು ವೆರೈಟೀಸ್ ಇರುತ್ತೆ. ನಾರ್ಮಲ್ ಆಗಿರುತ್ತೆ ಬಾಕ್ಸ್ಗಳು, ಗ್ಲಾಸ್ಗಳೆಲ್ಲ ಅಲ್ಲಿ ನೋಡಿ ಗೊತ್ತಾಗತ್ತೆ. ನಾರ್ಮಲ್ ಚೊಂಬು ತರದ್ದು, ಬಾಕ್ಸ್ಗಳದ್ದು ಇದೆಲ್ಲ ಇದ್ದೇ ಇರುತ್ತೆ. ಗ್ಲಾಸಸ್ ಇರುತ್ತೆ, ಪ್ಲೇಟ್ಸ್ ಇರುತ್ತೆ. ಬಟ್ ಅದ್ರಲ್ಲೂ ಡಿಫ್ರೆಂಟ್ ಐಟಮ್ಸ್ ಅಲ್ಲಿ ನೋಡಿ ಕಾಫಿ ತರ ಕಂಟೈನರ್ ಎಲ್ಲ. ತವಾದಲ್ಲೂ ಎಷ್ಟು ಇದೆ ನೋಡಿ, ವೆರೈಟಿ ತೋರಿಸಿದ್ದಾರೆ. ಪಡ್ಡು ಇಂದ ಹಿಡಿದು ಬೇರೆ ತರ ಎಲ್ಲದೂ ಸಿಗುತ್ತೆ. ಸೌಟ್ಸು ವೆರೈಟಿ ದೊಡ್ಡದು ನೋಡಿ. ಇಲ್ಲಿ ಚಿಕ್ಕ ಪುಟಾಣಿ ಸ್ಪೂನ್ಸ್ ಎಲ್ಲ ಇದೆ. ಅದ್ರಲ್ಲೂ ವೆರೈಟಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೋಸೋದಕ್ಕೆ ಡಿಫ್ರೆಂಟ್ ಆಗಿರ್ಲಿ ಅಂತ ಇದು ಬೇರೆ ಇಟ್ಟಿದ್ದಾರೆ. ಸ್ಪೂನ್ಸ್ ಎಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಒಂಥರ ಖುಷಿ ಆಗ್ಬೇಕು ಆ ತರ ಐಟಮ್ಸ್. ಚಿಕ್ಕ ಬಾಂಡ್ಲಿ ಎಲ್ಲ ಇದೆ. ಈ ಒಗ್ಗರಣೆ ಎಲ್ಲ ಹಾಕೋದಕ್ಕೆ ಯೂಸ್ ಮಾಡ್ತೀವಲ್ವಾ, ಅಥವಾ ಸಣ್ಣ ಪುಟ್ಟದ್ದು. ಓಕೆ, ರಿಯಲ್ ಕುಕಿಂಗ್ ಹೇಳ್ತಿರೋದು. ಅವ್ರ ಕ್ಲಾರಿಟಿ ಬೇರೆ ಕೊಡ್ತಿದ್ದಾರೆ. ಇದು ಸುಮ್ಮನೆ ಇಟ್ಟಿರೋದಲ್ಲ, ರಿಯಲ್ ಕುಕಿಂಗ್ ಯೂಸ್ ಆಗುವಂಥದ್ದು ಅಂತ ಹೇಳಿ. ಒಗ್ಗರಣೆ ಹಾಕೋದಕ್ಕೋ ಅಥವಾ ಸಣ್ಣ ಐಟಮ್ ಏನೋ ಹುರ್ಕೊಳ್ಳೋದಕ್ಕೋ ಏನಾದ್ರು ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಅದರಲ್ಲಿ ತುಂಬಾ ವೆರೈಟಿ ಇದೆ. ಅಯನಲ್ಲೂ ಕೂಡ ಚಿಕ್ಕದೆಲ್ಲ ಇದೆ ವೆರೈಟಿ. ವಾವ್, ಸಖತ್ ಚೆನ್ನಾಗಿದೆ. ನೋಡ್ಬೇಕು. ಇದರ ಹೊರತಾಗಿ ನಮಗೆ ಇಲ್ಲೆಲ್ಲ ಕಾಣಿಸ್ತಿದೆ. ಅದರ ಹೊರತಾಗಿ ಬೇರೆ ಏನೇನೆಲ್ಲ ಇದೆ ಸ್ಪೆಷಲ್ ಐಟಮ್ಸ್ ಅದನ್ನ ಕೂಡ ನೋಡ್ಬೇಕು. ನೋಡಿ ಡಿಫ್ರೆಂಟ್ ಆಗಿದೆ ಅಲ್ವಾ. ಯಾವ್ದೇದೆಲ್ಲ ಕೊಡಿಸ್ತೀರಾ? ಸ್ಟೀಲ್ ಈ ಜಗ್ಸ್ ಎಲ್ಲ ನೋಡಿರ್ತೀವಲ್ವಾ. ಇವಾಗ ಫ್ಯಾನ್ಸಿ ಐಟಮ್ಸ್ ಅಂತ ಅಂದ್ಬಿಟ್ಟು ಬೇರೆ ಐಟಮ್ಸ್, ಗ್ಲಾಸ್ ಎಲ್ಲ ಆಗಿರ್ಬೋದು, ಸೆರಾಮಿಕ್ ಅದು ಇದು ಎಲ್ಲ ಯೂಸ್ ಮಾಡ್ತೀವಿ. ಇವಾಗ ಏನಿದ್ರು ಇದೆಲ್ಲ ಮದ್ವೆ ಮನೇಲಿ ಅಥವಾ ಮದ್ವೆ ಊಟ ಮಾಡೋರ್ಗೆ ಬಡಿಸೋರ್ಗೆ ಅಂತ ಅಂದ್ಬಿಟ್ಟು ಕಾಣಿಸುತ್ತೆ. ಬಟ್ ಆತರ ಮನೇಲಿ ಇಟ್ಕೊಳ್ಳೋರ್ಗೆ ತುಂಬಾ ಅಂದ್ರೆ ತುಂಬಾ ಐಟಮ್ಸ್ ಇದೆ. ಮೇಲ್ಗಡೆ ಅದನ್ನ ವುಡನ್ನ ಅಂತ ಕೇಳಿ ತಿಳ್ಕೊಬೇಕು. ಅದು ಕಾಫಿ ಫಿಲ್ಟರ್ಸು ಇದು ಎಲ್ಲ ನೋಡಿ. ಇಲ್ಲಿ ಆಯಿಲ್ ಕಂಟೈನರ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಐಟಮ್ಸ್. ಸಖತ್ ಅಂದ್ರೆ ಸಖತ್ ಅಟ್ರಾಕ್ಟಿವ್ ಆಗಿದೆ. ಬಂದವರು ಒಂದ್ ಐಟಮ್ ತಗೋಬೇಕು ಅಂತಂದವ್ರು 4 ಐಟಮ್ ತಗೋಬಹುದು. ಆ ರೀತಿ ಚೆನ್ನಾಗಿದೆ ನೋಡಿ. ಇಲ್ಲಿ ಎಲ್ಲ ಸಿಲ್ವರ್ದು ಐಟಮ್ಸ್, ಸಾರಿ ಸ್ಟೀಲ್ ಐಟಮ್ಸ್ ಎಲ್ಲ. ಚಿಕ್ಕ ಪಾಟ್ಸ್ ಎಲ್ಲ ಮನೇಲಿ ಇಟ್ಕೊಳ್ಳೋಕೆ, ಈ ಉಪ್ಪಿನಕಾಯಿ, ತುಪ್ಪ ಅದು ಇದಂತ ಡೈನಿಂಗ್ ಟೇಬಲ್ ಮೇಲೆಲ್ಲ ಇಡ್ತೀವಲ್ಲ ಅದಕ್ಕೆಲ್ಲ ಯೂಸ್ ಆಗುವಂಥದ್ದು ಒಂದಷ್ಟು ಕಂಟೈನರ್ಸ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಪ್ಲೇಟ್ಸ್ ಬೇಕಾ, ಅದನ್ನೇ ಪಾರ್ಟಿಷನ್ ಪ್ಲೇಟ್ಸ್ ಬರುತ್ತಲ್ಲ ಆ ತರದ್ ವೆರೈಟಿ. ಮತ್ತೆ ತವಾಗಳು ಎಲ್ಲ ಇದೆ. ಇದೇ ತವಾನ ಒಂದು ಆಲ್ರೆಡಿ ನಾವು ತಗೊಂಡಿದೀವಿ. ಸೊ ತೋರಿಸ್ತೀನಿ. ಅದ್ರ ಜೊತೆಯಲ್ಲಿ ನಿಮ್ಗೆ ಯಾವ ತರ ಬೇಕು, ಅಯನ್ದ್ ಬೇಕಾ ಅಥವಾ ಸ್ಟೀಲ್ ಬೇಕಾ, ಏನ್ ಬೇಕು ಎಲ್ಲ. ಸ್ಟೀಮರ್ ಇಂದ ಹಿಡಿದು, ಒಂದು ಸಣ್ಣ ಮಿಕ್ಸಿಯಿಂದ ಹಿಡಿದು, ಚಾಕುವಿಂದ ಹಿಡಿದು, ಮತ್ತೆ ಸೌಟ್ಗಳಿಂದ ಹಿಡಿದು ಎಲ್ಲವೂ ಕೂಡ ಸಿಗುತ್ತೆ. ಈ ಅಂಗಡಿಗೆ ಬಂದ್ರೆ ಜಸ್ಟ್ ಸ್ಟೀಲ್ ಐಟಮ್ಸ್ ಮಾತ್ರ ಅಲ್ಲ, ಈ ರೀತಿ ಸ್ಟೋರೇಜ್ ಬಾಕ್ಸಸ್ ಏನಿದೆ ಅದು ಕೂಡ ನಿಮಗೆ ಬೇಕಾಗಿರುವಂತಹ ಡಿಸೈನ್ ಅಲ್ಲಿ ಇದೆ ನೋಡಿ. ನೋಡ್ತಾ ಇರ್ಬೋದು. ಈಸಿಯಾಗಿ ಕಿಚನ್ಗೆ ಸ್ಟೋರೇಜ್ಗಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಆನ್ಲೈನಲ್ಲಿ ಹೋಗಿ ಕಡಿಮೆ ಕ್ವಾಲಿಟಿ ಮಗದೊಂದು ಹೆಂಗಿರುತ್ತೆ ಕ್ವಾಲಿಟಿ ಅಂತ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ಡೈರೆಕ್ಟಾಗಿ ಬಂದು ಶಾಪ್ ಮಾಡ್ಬೋದು. ವೀಲ್ಸ್ ಇದೆ. ಸೊ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಮೂವ್ ಮಾಡ್ಬೋದು. ಒಂದೇ ಕಡೆ ಸ್ಟಾರ್ಟಿಗಾಗಿ ಇಡಬೇಕು ಅಂತ ಏನಿಲ್ಲ. ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಕೂಡ ಸಿಗುತ್ತಂತೆ. ಸೊ ಬೇರೆ ಐಟಮ್ಸ್. ಅದ್ರ ಜೊತೆಗೆ ನೋಡಿ, ಇದು ಶೇಪ್ ಬೇರೆ ಶೇಪ್ಸಲ್ಲಿದೆ. ಆ್ಯಂಡ್ ಅದ್ರ ಜೊತೆಗೆ ತವಾಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀರಿ ಮನೆಯಲ್ಲಿ ಅಂತ ಹೇಳಿದ್ರೆ ಅದನ್ನು ಇಡೋದಕ್ಕೂ ಕೂಡ ಒಂದಷ್ಟು ಸ್ಟ್ಯಾಂಡ್ಸ್ ಇದೆ. ಎಲ್ಲ ಒಂದ್ರ ಮೇಲೆ ಒಂದು ಒತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀಟಾಗಿ ಓಕೆ ಏನೇನು ಬೇಕು ಎಲ್ಲದನ್ನು ಸ್ಟೋರ್ ಮಾಡ್ಕೋಬೋದು ನೋಡಿ. ತವಾ ಜೊತೆಗೆ ನಿಮಗೆ ಚಪಾತಿ ಲಟ್ಸೋದ್ರಿಂದ ಹಿಡಿದು ಎಲ್ಲದನ್ನು ಸ್ಟೋರ್ ಮಾಡ್ಕೊಬೋದು. ಹಿಂಗೆ ಸ್ಟ್ರೈಟಾಗೂ ನಿಲ್ಲಿಸ್ಕೋಬೋದಲ್ವ, ಅದು ಸ್ಟ್ರೈಟಾಗೂ ನಿಲ್ಲಿಸ್ಕೋಬೋದಲ್ವ ಆರಾಮಾಗಿ. ಹಾಂ, ಇದನ್ನು ಸ್ಟ್ರೈಟಾಗಿ ನಿಲ್ಲಿಸ್ಕೋಬೋದು. ಅದ್ರ ಜೊತೆಗೆ ಬೇರೆ ಸ್ಟ್ಯಾಂಡು ಇದೆ ಸ್ಟ್ರೈಟಾಗಿ ನಿಲ್ಲಿಸ್ಕೊಳ್ಳೋಕ್ಕೆ. ಈ ಥರ ಡಿಫ್ರೆಂಟ್ ಐಟಮ್ಸ್ ಬೇಕು ಅಂತ ಹೇಳಿದ್ರೆ ನೀವು ಚಿಕ್ಕಪೇಟೆ, ನಗರಪೇಟೆಯಲ್ಲಿರುವಂತಹ ಸರ್ವೋದಯ ಸ್ಟೀಲ್ಸ್ ಕಾರ್ಪೊರೇಷನ್ಗೆ ಬಂದು ಹೋಗ್ಬೋದು. ಸ್ಲ್ಯಾಬ್ ಮೇಲೆ ಇಟ್ಕೊಂಡು ಇಲ್ಲೇ ಇಟ್ಕೊಂಡು ಮಾಡಬಹುದು ಅಷ್ಟೇ. ಇದು ಒಂದೇ ಪೀಸಲ್ಲಿ ಮಾಡಿದೆ. ಇಲ್ಲೆಲ್ಲೂ ಜಾಯಿಂಟ್ ಇಲ್ಲ. ಥಿಕ್ನೆಸ್ ನೋಡಿ ಎಷ್ಟು ದಪ್ಪ ಐತೆ ಇದು. ಓಕೆ, ಆನ್ಲೈನ್ ಅಲ್ಲಿ ಸಿಗುತ್ತೆ ಬಟ್ ಈ ಥಿಕ್ನೆಸ್ ಇರಲ್ಲ, ಕ್ವಾಲಿಟಿ ಇರಲ್ಲ. ಕತ್ಪೀಠ ಹೇಳ್ತೀರಾ, ಈಳಿಗೆ ಮನೆ ಏನ್ ಹೇಳ್ತೀರಾ? ಅದೇ ಎಸ್, ಈಳಿಗೆ ಮನೆ.
ಒಂದು ಜಾಲರಣೆ ಅಂತ ತಗೊಳ್ಳಿ, ಒಂದು ಕುಕಿಂಗ್ ಜಾಲರೆ ಎಲ್ಲ ತಗೊಂತೀರ ನೋಡಿ, ಇದೆಲ್ಲ ಹಿಂಗೆ ಪ್ರೆಸ್ ಮಾಡಿದ್ರೆ ಇದೆಲ್ಲ ಕಿತ್ತಿ ಬಂದ್ಬಿಡುತ್ತೆ, ಹೋಗ್ಬಿಡುತ್ತೆ. ನಿಮ್ಗೆ ಇದಕ್ಕೋಸ್ಕರ ಒಂದು ಸ್ಪೆಷಲ್ ತಂದಿತ್ತು, ಸ್ಟೇನ್ಲೆಸ್ ಕಟಿಂಗ್ ನೋಡಿ ಇದು. ಎಲ್ಲೋ ನಿಮ್ಗೆ ಹೋಲ್ ಫಿಕ್ಸ್ ಇರೋದು, ಪರ್ಮನೆಂಟ್ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಮಾಡಿರೋದು. ಈ ಕಟ್ಟಿ ತಂತಿ ಕಿತ್ತಿ ಬರೋದು ಏನ್ ರಾಮಾಯಣ ಇಲ್ಲ. ಈ ಐಟಮ್ಸ್ ಕ್ವಾಲಿಟಿ ಇದೆ ನೋಡಿ. ಇದು ಒಂದು ಜಾಲರೆಗಳೇ, ಇದು ನೋಡಿ ನೀವು ಬೆಂಡ್ ಬೇಕಾದ್ರೆ ಬೆಂಡ್ ಮಾಡಿ, ಫ್ರೈ ಮಾಡ್ತಿಲ್ಲ ಹೀಗೆ ಬೆಂಡ್ ಮಾಡಿ ಯೂಸ್ ಮಾಡಿದ್ರೆ ಇದು ಆಲ್ ಫೋಲ್ಡಬಲ್, ಒಳಗೆ ಹಾಕಿ ಮಾಡ್ಬೋದು, ಫೋಲ್ಡಬಲ್. ಇದಿರ್ಲಿ ಈ ತರ. ಇದು ಈ ಕೆಲವರು ಸಾಂಬಾರು ತಿಂತಾರೆ, ಸಾಂಬಾರೆಲ್ಲ ಅದು ಒಳಗಿನ ಮಸಾಲ ಬೇಡ ಅಂತಾರೆ, ಇದ್ರಲ್ಲಿ ಇದು ಮಾಡಿ ಸ್ಟಿಕ್ ಮಾಡಿ ಬಿಟ್ಬಿಡಿ ಹಂಗೆ. ಇಲ್ಲ ನಿಮ್ಗೆ ಏನು ಇದು ಕಡಲೆಕಾಯಿ ಬೀಜ ಸಂಡಿಗೆ ಇದು ನೋಡಿ. ಇವಾಗ ಇದು ರೌಂಡ್ ನೋಡಿದ್ರೆ ಸೇಮ್ ಅಲ್ಲಿ ಇದು ಸ್ಕ್ವೇರ್ ಐತೆ ನೋಡಿ, ಸ್ಕ್ವೇರ್ ಐತೆ. ಸ್ಕ್ವೇರ್ ಅಲ್ಲಿ 2 ಡೀಪ್ ಜಾಸ್ತಿ, 1 ಡೀಪ್ ಕಡಿಮೆ ನೋಡಿ. ಒಂದು ಮೆಷಲ್ ಐತೆ, ಒಂದು ಫುಲ್ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಐತೆ. ಟೋಟಲ್ ಫೋಲ್ಡ್ ಮಾಡ್ಬೋದು ಎಲ್ಲ. ಇದೆಲ್ಲ ಡಿಫ್ರೆಂಟ್ ಐಟಮ್, ನ್ಯೂ ಅರೈವಲ್ ಇರೋದು ನೋಡಿ. ಲಾಂಗ್ ಟರ್ಮ್ ಯೂಸ್ ಮಾಡಿದ್ರೆ ಏನು ಹಾಳಾಗೋದಿಲ್ವಾ? ಇದೆಲ್ಲ ಮ್ಯಾಮ್ ಪರ್ಮನೆಂಟ್ ಇರೋದು, ಸ್ಟೈನ್ಲೆಸ್ ಸ್ಟೀಲ್ ಇರೋದು. ಈ ತರ ಎಲ್ಲ ಇದ್ರೆ ನೀವು ಹೇಳಿದ್ರೆ ಕಿತ್ತಿ ಬರ್ಬೋದು, ಅದೆಲ್ಲ ಪರ್ಮನೆಂಟ್ ಇದೆ, ಎಲ್ಲೂ ವೆಲ್ಡಿಂಗ್ ಇಲ್ಲ. ಇದೊಂದು ಸ್ಪೆಷಲ್ ಪ್ರಾಡಕ್ಟ್ ನೋಡಿ. ಈ ಪ್ರಾಡಕ್ಟ್ ಇದಕ್ಕೆ ಕಾಫಿ ಫಿಲ್ಟರ್. ಎಸ್, ಕಾಫಿ ಫಿಲ್ಟರ್. ಇದು ಮೋಸ್ಟ್ಲಿ ಜನಗಳ ಹತ್ರ ಕಾಫಿ ಫಿಲ್ಟರ್ ಈ ತರ ಇರುತ್ತೆ. ನೀವು ಇದ್ರಲ್ಲಿ ಕಾಫಿ ಮಾಡ್ತೀರಾ, ಇದ್ ಮಾಡಿ ಸೇರ್ ಮಾರುವಾಗ ಇವಾಗ ಈ ಐಟಮ್ ಹೋಲ್ ನೋಡಿ, ರೈಟಾ? ನೋಡಿ ಇದ್ರಲ್ಲಿ ನೀವು ಹೋಲ್ ನೋಡಿ. ಇವಾಗ ಇದ್ರಲ್ಲಿ ನೀವು ಕಾಫಿ ಲಾಸ್ಟ್ ಅಲ್ಲಿ ಹಿಂಗ್ ಕುಡಿಯಲ್ಲ, ಅರ್ಥ ಆಯ್ತಾ? ಅಂದ್ರೆ ಪೌಡರ್ ಸ್ವಲ್ಪನು ನಿಮ್ ಗ್ಲಾಸ್ ಅಲ್ಲಿ ಬರಲ್ಲ, ಇಟ್ಸ್ ಓನ್ಲಿ ಕಲರ್ ನೋಡಿ. ಈ ತರ ಇಲ್ಲಿ ಕೆಳಗೆ ನೀರ್ ಹಾಕೋದು, ಇಲ್ಲಿ ತನಕ ಇಲ್ಲಿ ಕಾಫಿ ಪುಡಿ ಹಾಕಿ ನೋಡಿ, ಹೋಲೇ ಇಲ್ಲ, ರೈಟಾ? ಮುಚ್ಚಿದ್ರ ನೋಡಿ ಹೋಲ್ ನೋಡಿ. ಇಲ್ಲಿ ನಾಕ್ ಮಾಡಿ ಗ್ಯಾಸ್ ಮೇಲೆ ಮಾಡಿದ್ವಿ, ಓನ್ಲಿ ನಾಟ್ ಗ್ಯಾಸ್ ಮೇಲೆ ಇಡೋದು. ಎಸ್, ಗ್ಯಾಸ್ ನಾನು ನೋಡ್ಸಿನಿ, ವರಿ ನೋಡಿ, ನಿಮ್ ವೆರೈಟಿ ನೋಡ್ಸಿನಿ. ನಾನು ಇಲ್ಲೇ ಏನೋ ಮಾಡೋದು ಅನ್ಕೊಂಡೆ, ಫಿಲ್ಟರ್ ನಾರ್ಮಲ್ ಅಲ್ವಾ? ಈ ತರ ಆಗುತ್ತೆ. ವಿದಿನ್ ಎ ಫ್ರಾಕ್ಷನ್ ಆಫ್ 3 minutes ಕಾಫಿ ಇಸ್ ರೆಡಿ. ಅದು ಪರ್ಕ್ಯುಲೇಟರ್ ಮೇಲೆ ಬರುತ್ತೆ. ಕಾಯಿಸಿ ನೀರು ಹಾಕೋದಲ್ಲ, ನೀರ್ನೇ ಸ್ಟವ್ ಮೇಲೆ ಇಟ್ಟು ಡೈರೆಕ್ಟ್ ಕಾಯಿಸೋದು. ನೋಡಿ ಈ ಪ್ರಾಡಕ್ಟ್ ಇಟಲಿ ಹೋಗುತ್ತೆ, ಈ ಇಂಡಿಯಾದಿಂದ ಇಟಲಿ ಹೋಗುತ್ತೆ. ಪ್ರಾಡಕ್ಟ್ ಇಂಡಿಯಾ ಪ್ರಾಡಕ್ಟ್, ಇಂಡಿಯನ್ ಪ್ರಾಡಕ್ಟ್. ಓಕೆ ಓಕೆ. ಇದ್ರ ಸೈಜ್ ಅಲ್ಲಿ ಇದೆ, 4 ಕಪ್ 6 ಕಪ್ 8 ಕಪ್ ಆತರ ಎಲ್ಲ ಸೈಜಸ್ ಸಿಗುತ್ತೆ. ಜಾಗ ಕಡಿಮೆ ತಗೊಳುತ್ತೆ, ಕಾಂಪ್ಯಾಕ್ಟ್ ಆಗುತ್ತೆ ನೋಡಿ. ಮೇನ್ ಥಿಂಗ್ ಏನಂದ್ರೆ ಒಂದು ಕಾಣಿಸುತ್ತೆ, ಸೆಕೆಂಡ್ ಥಿಂಗ್ ಏರ್ ಟೈಪ್ ಆಗಲ್ಲ, ಏರ್ ಹೋಗಲ್ಲ ಒಳಗಡೆ. ಕೈ ಕ್ಲೀನ್ ಮಾಡೋಕ್ಕೂ ಈಸಿ, ಒಳ್ಳೆ ಬ್ರ್ಯಾಂಡ್ ಇರೋದು. ಸ್ಟೀಲ್ ನೋಡಂಗಿಲ್ಲ. ಇದ್ರಲ್ಲಿ ಸೈಜ್ ಬರುತ್ತೆ, 1 kg, 2 kg, 2.5 kg, 3.5 kg ಹಾಗೆ ಸೈಜಸ್ ಬರುತ್ತೆ. ದೊಡ್ಡ ಬೇಕಾದ್ ನೋಡಿ, ಇದು 15 kg, 18 kg, 10 kg ಹಾಗೆ ಸೈಜಸ್ ಬರುತ್ತೆ. 5 kg ನೋಡಿ, ಇದ್ರಲ್ಲಿ ಸೈಜಸ್ ಐತೆ. 2 kg, 3 kg. ಸ್ಕ್ವೇರ್ ಬೇಕಾದ್ರೆ ಸ್ಕ್ವೇರ್ ಐತೆ ನೋಡಿ, ಓವಲ್ ಬೇಕಾದ್ರೆ ಓವಲ್ ಐತೆ. ಇದೇ ಟೈಪ್ ಅಲ್ಲಿ ನೋಡಿ, ಹೀಗ್ ಬೇಕಾದ್ರೆ ಹೀಗೆ ಐತೆ ನೋಡಿ. ಸೇಮ್ ಇದು ಸ್ಕ್ವೇರ್ ಅಲ್ಲಿ, ಅದು ಓವಲ್ ನೋಡಿದ್ರೆ ಸ್ಕ್ವೇರ್. ಕೆಲವ್ರಿಗೆ ಮೇಲೆ ವಿಂಡೋ ಬೇಕು ನೋಡಿ, ಮೇಲೆ ಇದು ಸ್ವಲ್ಪ ಹೆವಿ ವೇಟ್ ಎಲ್ಲ ಸಿಗುತ್ತೆ. ಯಾವ ತರ ಬೇಕು ನೋಡಿ. ಇವಾಗ ನಿಮ್ಗೆ ಹೈಟ್ ಬೇಡ ಅಂದ್ರೆ ಹಾಫ್ ಬೇಕಾದ್ರೆ ನೋಡಿ, ಹಾಫ್ ಸಿಗುತ್ತೆ. ಇದ್ರಲ್ಲೂ ಸೈಜಸ್ ಐತೆ, ಒಂದು 5 ಸೈಜಸ್ ದೊಡ್ಡ ಸಿಗುತ್ತೆ. ಈ ತರ ಡಿಸೈನರ್ ಬೇಕಾ, ಡಿಸೈನರ್ ಸಿಗುತ್ತೆ. ಇದರಲ್ಲಿ 3 ಸೈಜ್ ಸಿಗುತ್ತೆ, 1.5 kg, 2 kg ಲಾಸ್ಟ್. ಡಿಸೈನರ್ ಇರೋದು ಮೇಲೆ ಕಾಣಿಸುತ್ತೆ ನೋಡಿ, ಸೀದ್ರೂ ಇರುತ್ತೆ, ಟ್ರಾನ್ಸ್ಪರೆಂಟ್ ಇರೋದು ಕಾಣಿಸುತ್ತೆ, ಗ್ಲಾಸ್ ತರ ಇರೋದು ನೋಡಿ ಕಾಣಿಸುತ್ತೆ. ಹೀಗೆ ಫುಲ್ ನೀಟಾಗಿ ಕಾಣುತ್ತೆ. ಬೇಕಾದ್ರೆ ಇದರಲ್ಲೂ ಸೈಜಸ್ ಸಿಗುತ್ತೆ, ಚಿಕ್ಕದು ದೊಡ್ಡದು ನೋಡಿ. ಈ ತರ ಸೆಟ್ ಬರುತ್ತೆ, ಸ್ಪೆಷಲ್ ಐಟಮ್ಸು. ಇದು ನೋಡಿ, ಟ್ರೇ ಸೆಟ್ ನೋಡಿ, ಎಲ್ಲದರಲ್ಲೂ ಸೆಟ್ ಆಫ್ 4 ಬರುತ್ತೆ. ಡಿಫ್ರೆಂಟ್ ಆಗೈತೆ ನೋಡಿ. ಟ್ರೇಸ್ ಅಲ್ಲಿ ಚಿಕ್ಕದು ಬೇಕಾದ್ರೆ ಚಿಕ್ಕದು ಸಿಗುತ್ತೆ. ಈ ವುಡನ್ ಎಲ್ಲ ಸೈಜಸ್ ಕೊಡ್ತೀವಿ ಎಲ್ಲ ಬೇಕಾದ್ರೆ ನೋಡಿ. ಟ್ರೇಸು ಸರ್ವ್ ಮಾಡೋಕ್ಕೆ ನೋಡಿ. ಇದೊಂದು ನಮ್ದು ಸ್ಟೋರೇಜ್ ಬಾಕ್ಸ್ ಸಮಥಿಂಗ್ ಡಿಫ್ರೆಂಟ್ ಆಗೈತೆ ನೋಡಿ. ಇದೆಲ್ಲ ರೆಗ್ಯುಲರ್ ಇಲ್ಲ, ಸ್ಟೇಕರ್ಸ್ ಇದು ಒಂದ್ ಮೇಲೆ ಒಂದ್ ಮಾಡಬಹುದು ನೋಡಿ, ಅನ್ಬ್ರೇಕಬಲ್. ಇದರಲ್ಲಿ ನೋಡಿ, ಇದು ನೋಡಿ ಕ್ವಾಲಿಟಿ ಸೈಜ್ ಅಲ್ಲಿ. ಇದು ಪಾಲಿಕಾರ್ಬನೇಟ್ ಅಕ್ರಿಲಿಕ್ ಹೇಳ್ತಾರೆ ಮ್ಯಾಮ್. ಇದ್ರ ಸೈಜಸ್ ಬರುತ್ತೆ, 3 ಸೈಜಸ್ ಬರುತ್ತೆ, 1 2 3 ಗೆ. ಏನಾದ್ರು ಶುಗರ್ ಟೀ ಕಾಫಿ ಏನಾದ್ರು ಸ್ಟೋರ್ ಮಾಡಿ, ಬಟ್ ಡ್ರೈ ಫ್ರೂಟ್ಸ್ ಇರ್ಲಿ, ಡಿಫ್ರೆಂಟ್ ಆಗೈತೆ ನೋಡಿ. ಇದಿರ್ಲಿ ನೋಡಿ, ಇದೆಲ್ಲ ಡಿಫ್ರೆಂಟ್ ಆಗಿರೋದು ಸ್ಟೋರೇಜ್ ಬಾಕ್ಸಸ್. ಇದು ಬೇಕಾದ್ರೆ ಇದು ನೋಡಿ, ಇದ್ರಲ್ಲಿ ಸೈಜಸ್ ಎಲ್ಲ ಸಿಗುತ್ತೆ. ಇವಾಗ ಸ್ಟೈನ್ಲೆಸ್ ಸ್ಟೀಲ್ ಇದನ್ನ ಏರ್ ಟೈಟ್ ಇರೋದು, ವಿಂಡೋ ತರ ಇರೋದು. ಇದು ಸೈಜಸ್ ಸಿಗುತ್ತೆ. ಒಳಗಡೆ ಏನು ಇಟ್ಟಿದೀವಿ ಅಂತ ಗೊತ್ತಾಗ್ಲಿ ಅಂತ. ವುಡ್ ಸಾಲ್ಟ್ ಹಾಕಕ್ಕೆ, ಸಾಲ್ಟ್ ಎಲ್ಲ ನೀವು ಸ್ಟೀಲ್ ಎಲ್ಲ ಹಾಕಂಗಿಲ್ಲ ನೋಡಿ. ಸಮಥಿಂಗ್ ಡಿಫ್ರೆಂಟ್ ನಮ್ಮ ಹತ್ರ ಇರೋ ಡಿಫ್ರೆಂಟ್ ನೋಡ್ತೀವಿ. ವುಡ್ ಅಂದು
ಪ್ಯೂರ್ ವುಡ್ ಇರೋದು, ಸ್ಪೆಷಲ್ ವುಡ್ ಇರೋದು ನೋಡಿ. ಇದೊಂದು ಚಪಾತಿ ಮನೆ ಲಟ್ಟಣಿಗೆ ಮನೆ ಡಿಫ್ರೆಂಟ್ ಆಗಿದ್ರೆ ನೋಡಿ, ಡಿಫ್ರೆಂಟ್ ಮನೆ ಡಿಫ್ರೆಂಟ್ ಪ್ರಾಡಕ್ಟ್. ಇಟ್ಟೆ ಅಂಟ್ಕೊಳ್ಳಲ್ಲ ನೋಡಿ, ಅನ್ಬ್ರೇಕಬಲ್. ಬಂದು ಇದು ಪಾಲಿಕಾರ್ಬನೇಟ್ ಅಕ್ರಿಲಿಕ್ ಅಂತ ಹೇಳ್ತಾರೆ ಮ್ಯಾಮ್. ಇದು ಇಟ್ಟು ಅಂಟ್ಕೊಳ್ಳೋದಿಲ್ಲ, ಮನೆ ಲಟ್ಟಣಿಗೆ 2 ಸಿಗುತ್ತೆ ನೋಡಿ. ಡಿಫ್ರೆಂಟ್ ಸೂಪರ್ ಆಗಿದೆ, ನೋಡಂಗಿಲ್ಲ ನೋಡಿ. ಬಡಿ ಸೈಜ್ ಬಿದೆ. ಇದೊಂದು ನೋಡಿ ಚಾಕು ನೋಡಿ, ಏನ್ ಪ್ಲಾಸ್ಟಿಕ್ ಏನ್ ನೋಡ್ಕೊಡಿ. ಬಟ್ ದಿಸ್ ಇಸ್ ಸೆರಾಮಿಕ್ ನೋಡಿ. ಕೈ ಮೇಲೆ ಕೆಲಸ ಮಾಡಲ್ಲ ನೋಡಿದ್ರ. ಹೀಗ್ ಮಾಡಿದ್ರ ಇಲ್ಲಿ ನೋಡಿ ಶಾರ್ಪ್ನೆಸ್ ನೋಡಿ, ನಿಮ್ ಲೈಫ್ ಅಲ್ಲಿ ಚೂಪ್ ಹೋಗಲ್ಲ ನೋಡಿ. ಹೆಂಗ್ ಚೂಪ್ ಐತೆ ಹಂಗೆ ಇರುತ್ತೆ. ನೀವು ಇದನ್ನ ಲೈಫ್ ಟೈಮ್ ಶಾರ್ಪ್ನೆಸ್ ಹೋಗೋದೇ ಇಲ್ಲ. ಒಂದೇನೆ ತೆಂಗಿನಕಾಯಿ ಕೆಲಸ ಮಾಡಕ್ ಹೋಗ್ಬೇಡಿ, ಸ್ಕ್ರೂ ಡ್ರೈವರ್ ಎಲ್ಲ ತೆಗಿಯಕ್ ಹೋಗ್ಬೇಡಿ, ಅಲ್ಲೆಲ್ಲ ಕೆಲಸ ಮಾಡಕ್ ಹೋಗೋದೇ ಪ್ರಾಬ್ಲಮ್. ಇಲ್ಲಾಂದ್ರೆ 99% ಶಾರ್ಪ್ನೆಸ್ ಮಾತ್ರ ನೀವು ನೋಡಂಗಿಲ್ಲ ನೋಡಿ. ಇದ್ರಲ್ಲಿ ಸೈಜಸ್ ಸಿಗುತ್ತೆ, ಕಲರ್ ಸಿಗುತ್ತೆ. ಇದು ಬಿಗ್ಗರ್ ಬೇಕಾ ನೋಡಿ, ಬಿಗ್ಗರ್ ಐತೆ. ಚಿಕ್ಕದ್ ಬೇಕಾ ಚಿಕ್ಕದೈತೆ, ದೊಡ್ಡದು ಬೇಕಾ ದೊಡ್ಡ ಸಿಗುತ್ತೆ ನೋಡಿ. ಬಿಗ್ಗರ್ ಸೈಜ್ ನೋಡಿ. ಹಲಸಿನ ಹಣ್ಣು, ಪೈನಾಪಲ್ ಏನಾದ್ರು ಕಟ್ ಮಾಡಿ ಬರೀ ಟಚ್ ಮಾಡಿ ಅಂತ ಹೋಗುತ್ತೆ. ಅಷ್ಟು ಶಾರ್ಪ್ ಐತೆ ನಿಮ್ಗೆ. ಈ ಶೈನ್ ನೋಡಿ, ಹೆಂಗ್ ಶೈನ್ ಕಾಣಿಸ್ತದೆ ನೋಡಿ. ಕಟ್ಟೆ ಆದ್ರೆ ಎಜ್ ಡೈಮಂಡ್ ಎಜ್ ಇರೋದು. ಇದು ಏನು ನೋಡಂಗಿಲ್ಲ ನೋಡಿ. ಇದು ಗಾರ್ಲಿಕ್ ಪೇಸ್ಟ್ ಮಾಡೋದು, ಸ್ಪೀಸರ್ ಗಾರ್ಲಿಕ್ ಕ್ಲಿಪ್. ಇದಿಲ್ಲೆಲ್ಲ ಗಾರ್ಲಿಕ್ ಡಿಫ್ರೆಂಟ್ ಆಗಿರೋದು ನೋಡಿ. ಈ ತರ ಪೇಸ್ಟ್ ಆಗುತ್ತೆ. ಇದೊಂದು ನೋಡಿ ಡಿಫ್ರೆಂಟ್ ಐಟಮ್ಸ್. ನಿಮ್ ಲೆಕ್ಕದಲ್ಲಿ ಏನಿರ್ಬೇಕು ಇದು ತುರಿಯೋದಲ್ಲ. ದಿಸ್ ಇಸ್ ಅ ಪೇಸ್ಟ್ ಮೇಕರ್. ಪೇಸ್ಟ್ ಮೇಕರ್. ಸಣ್ಣ ಮಕ್ಕಳದೇನೋ ಆಟ ಇಲ್ಲ, ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬೋದು. ಬಾದಾಮಿ ಹಾಲು ಕುಡಿತೀರಾ, ಬಾದಾಮಿ ಉಜ್ಜಿ ಪೌಡರ್ ಆಗುತ್ತೆ, ಹಾಲಲ್ಲಿ ಹಾಕೊಳ್ಳಿ ನೋಡಿ. ಹಿಂಗ್ ಬಿದ್ರೆ ಇದು ಮಧ್ಯ ಬಂತ, ಇದು ನಿಮ್ಗೆ ಯಾವತ್ತೂ ಲೈಫಲ್ಲಿ ಶಾರ್ಪ್ನೆಸ್ ಹೋಗೋದೇ ಇಲ್ಲ. ಹಾಗೆ ಹಿಂದೆ ಹೋಲೇ ಇಲ್ಲ ನೋಡಿ. ನೀವೆಲ್ಲ ತಗೊಳ್ಳೋದು ಈ ತರ ರೆಗ್ಯುಲರ್ ಎಲ್ಲ ಕಡೆ ಇರುತ್ತೆ. ಈ ಸಮಥಿಂಗ್ ಡಿಫ್ರೆಂಟ್ ನೋಡಿ. ನೋಡಿ ಈ ತರ ಬರುತ್ತೆ, ಈ ತರ ಪೇಸ್ಟ್ ಆಗುತ್ತೆ ನೋಡಿ ನಿಮ್ಗೆ. ಸೇಮ್ ಇದೊಂದು ಮೆಣಸಿನ್ಕಾಯಿ ಶುಂಠಿ ಕಟ್ ಮಾಡಕ್ಕೆ ಸ್ವಲ್ಪ ಏನಾದ್ರು ಬೇಕಾ ನೋಡಿ. ಮಿನಿ ಒಬ್ಬರಿಗೆ 1 ಗ್ಲಾಸ್ ಮಜ್ಜಿಗೆ ಮತ್ತು ಕೋಲ್ಡ್ ಕಾಫಿ ವಿಸ್ಕ್ ಮಾಡೋದಕ್ಕೆ ಈಸಿ ಅಲ್ಲ. ಡಿಫ್ರೆಂಟ್. ಒಂದು ಬಟನ್ ಪ್ರೆಸ್ ಮಾಡಿ ಆಫ್, 1 ಟಚ್. ಚಾರ್ಜಬಲ್ ಅಲ್ಲ, ಸೆಲ್ ಹಾಕ್ತಾರೆ. ಇದ್ರಲ್ಲಿ ಸೆಲ್ ಇದೆ ಅಷ್ಟೇ. ಈಗ ಸೆಲ್ ಬರುತ್ತೆ ಅಷ್ಟೇ. ಇದೊಂದು ಎಲ್ಲಾದ್ರೂ ಟ್ರಾವೆಲಿಂಗ್ ಹೋಗ್ತೀರಾ ನೋಡಿ, ಮಿರರು. ಸಣ್ಣ ಮಕ್ಕಳದೇನೋ ಅಂತ ಅನ್ಕೊಂಡ್ರೆ ಮಿರರ್ ಚೆನ್ನಾಗಿದೆ ಅಲ್ಲ. ಇದು ನೋಡಿ, ಇದು ಒಂದು ಸ್ಪೆಷಲ್ ಪ್ರಾಡಕ್ಟ್, ಬಟ್ ಕ್ವಾಲಿಟಿ. ಇದು ದೇವ್ರ ದೀಪ ಹಚ್ಚಕ್ಕೆ ನೋಡಿ. ಹತ್ತಿ ಲೈಟರ್. ಚಾರ್ಜಬಲ್ ಅದು. ಲೈಟರ್ ತರ ಯೂಸ್ ಮಾಡಬಹುದು ನೋಡಿ. ಚಾರ್ಜಿಂಗ್ ಐತೆ, ಇಂಡಿಕೇಟರ್ಸ್ ನೋಡಿಸುತ್ತೆ 1 2 3 ನಿಮ್ ಮೊಬೈಲ್ ತರಾನೇ. ಇಂಡಿಕೇಟರ್ ಕಡಿಮೆ ಆದಂಗೆ ನೀವು ಚಾರ್ಜ್ ಮಾಡಿ ಅಷ್ಟೇ. ಚಾರ್ಜಬಲ್. ಇದೊಂದು ನೋಡಿ, ಈ ಚಿಕ್ಕ ಹೀಟರ್, ಕಾಫಿ ಟೀ ಬಿಸಿ ಮಾಡಕ್ಕೆ. ಇದು ಎಲ್ಲಾದ್ರೂ ಟ್ರಾವೆಲಿಂಗ್ ಹೋಗುತ್ತೆ. ಎಸ್, ಹೀಟರ್ ನೋಡಿ. ಇದು ನಾನು ಒಂದು 5 years ಇಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ಗೆಲ್ಲಾದ್ರೂ ಗಂಟಲು ಪ್ರಾಬ್ಲಮ್ ಇದ್ರೆ ಮೋಸ್ಟ್ಲಿ ಮನೆಗೆ ಇಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ನೋಡಿ. ಮೇಲ್ಗಡೆ ಹೋಗೇ ಬರ್ತಿರೋದು ನೋಡಿ. ದೊಡ್ಡ ಹೀಟರ್ ನೀರ್ ಕಾಯಿಸ್ಕೊಂಡು ಸ್ನಾನ ಮಾಡಕ್ ನೋಡಿದ್ರೆ ಇದು ಕುಡಿಯೋಕೆ ಸಣ್ಣ ನೋಡಿ. ಮಿನಿ ವ್ಯಾಕ್ಯೂಮ್ ಕ್ಲೀನರ್ ನೋಡಿ. ಇದು ಒಂದು ಮಿನಿ ವ್ಯಾಕ್ಯೂಮ್ ಕ್ಲೀನರ್ ನೋಡಿ. ನಿಮ್ ಕಾರ್ಗೋಸ್ಕರ, ಸ್ವಲ್ಪ ಸೋಫಾಗೋಸ್ಕರ ಇರ್ಲಿ, ಇಲ್ಲ ನಿಮ್ಗೆ ಎಲ್ಲಿ ಸ್ಲೈಡಿಂಗ್ ಡೋರ್ ಇರುತ್ತೆ, ಎಲ್ಲಿ ಒಂದು ಬೆರಳು ಹೋಗಲ್ಲ ನೋಡಿ, ಅದಕ್ಕೊಂದು ಇದು ಹಾಕೊಳ್ಳಿ. ರೈಟ್ ನೋಡಿ. ಡೆಮೋಗೋಸ್ಕರ ನಮ್ಮ ಹತ್ರ ಎಲ್ಲ ಅಂತೂ ಇಲ್ಲ ಇಲ್ಲಿ, ಬಟ್ ಏನು ಒಂದು ರೈಸ್ ಹಾಕಿ ನೋಡಿಸ್ಬೋದು ನೋಡಿ. ನೋಡಿ ನೋಡಿ, ಇದು ಇರೋದು ಸೆಕ್ಷನ್. ನಿಮ್ಗೆ ಸೆಕ್ಷನ್ ಪವರ್ ಜಾಸ್ತಿ ಸೆಕ್ಷನ್ ಐತೆ. ಇದನ್ನ ಮಡಗ್ತೀನಿ ನನ್ನ ಕೆಳಗೆ. ಇದು ನಿಮ್ಗೆ ಬ್ಲೋವರ್ ನೋಡಿ. ಇದು ಬ್ಲೋವರ್ ಇರೋದು. ಇದು ಬ್ಲೋವರ್ ಇರೋದು. ಬ್ಲೋವರ್ ಅಲ್ಲಿ ನಿಮ್ಗೆ ಚಾಯ್ಸ್ ಕೊಟ್ಟಿದ್ದೀವಿ. ಇದು ಬಂದು ಬರುತ್ತೆ. ಇಲ್ಲ ನೋಡಿ, ದೊಡ್ಡದಾಗಿ ಬರುತ್ತೆ ಒಂದು ನೋಡಿ. ಹಾ, ಚಾರ್ಜಬಲ್ ಇದು. ಎರಡು ಆಯ್ತಾ? ಇದು ನೋಡಿ, ಇದಾಯ್ತಲ್ಲ. ಈ ಕಡೆ ಸಕ್ ಮಾಡೋದು, ಈ ಕಡೆ ಬ್ಲೋ ಹೊಡಿಯೋದು. ಇದು ನಿಮ್ಗೆ ಚಾರ್ಜಿಂಗ್ ಅಲ್ಲಿ ನಿಮ್ಗೆಲ್ಲ ಇದ್ರಲ್ಲಿ ಇಂಡಿಕೇಶನ್ ನೋಡ್ಸುತ್ತೆ. ಗ್ರೀನ್ ಗೊತ್ತಾಗುತ್ತೆ, ಆದ್ರೆ ಗ್ರೀನ್ ಕಲರ್ ಚೇಂಜ್ ಆಗುತ್ತೆ, ಇಲ್ಲ ರೆಡ್ ಇರುತ್ತೆ ಇದು. ರೈಟ್. ಇದು ನಿಮ್ ರೆಗ್ಯುಲರ್ ಪಿಲ್ಲೋ ಆಯ್ತಾ? ಈ ಬಿಸಿಬೇಳೆ ಬಾತ್, ನೂಡಲ್ಸ್, ಫ್ರೈಡ್ ರೈಸ್ ಮಾಡ್ತೀರಾ,
ಅದನ್ನ ನೀವು ತರಕಾರಿ ಎಲ್ಲ ಕಡ್ಡಿ ಕಡಿತೀರಾ ಎರಿತೀರಾ ನೋಡಿ ಈ ತರ ನೋಡಿ ಜೂಲಿನ್ ಪಿಲ್ಲರ್ ಜೂಲಿನ್ ಇದು ನಿಮ್ಮೆಣ್ಣು ಬೀಜ ತೆಗಿಬಹುದು ಫುಲ್ ಮೆಟಲ್ ಇರೋದು ಏನಾಗಲ್ಲ ನೋಡಂಗಿಲ್ಲ ಡೈರೆಕ್ಟ್ ಆಗಿ ಒಂದ್ರಲ್ಲೇ 4-5 ತರ ಯೂಸ್ ಮಾಡ್ಕೋಬಹುದು ಓಕೆ ಶಾಪಿಂಗ್ ಕಷ್ಟ ಆದವರಿಗೆ ಯೂಸ್ ಆಗುತ್ತೆ ದೀಸ್ ಆರ್ ಮೆಟಲ್ ಸ್ಟೀಲ್ ಬ್ಯಾಗ್ಸ್ ಇಲ್ಲ ಪ್ಲಾಸ್ಟಿಕ್ ಇಲ್ಲ ಜಿಪ್ ನೋಡಿ ದಪ್ಪ ಐತೆ ಓಕೆ ಥಿಕ್ನೆಸ್ ನೋಡಿ ಕ್ವಾಲಿಟಿ ನೋಡಿ ಹೀಗೆ ಐತೆ ಇದರಲ್ಲಿ ಕೊತ್ತಂಬರಿ ಕರಿಯಪಾಕ್ ಕೊತ್ತಂಬರಿ ವೆಜಿಟೇಬಲ್ಸ್ ಏನಾದ್ರೂ ಹಾಕಿ ಒಂದ್ 6 to 8 days ಫ್ರೆಶ್ ಆಗಿರುತ್ತೆ ಫ್ರಿಜ್ ಅಲ್ಲಿ ಮಾಡ್ಕೊಳ್ಳಿ ಇದರಲ್ಲಿ ಫ್ರಿಜ್ ಅಲ್ಲಿ ಮಡಗಿ ವಾಸನೆ ಹೊಡಿಯಲ್ಲ ಫ್ರೆಶ್ ಆಗಿರುತ್ತೆ ಮಿನಿಮಮ್ ಅಂತೂ ಏನಿದ್ರು 6 to 8 days ಸೂಪರ್ ಆಗಿ ಫ್ರೆಶ್ ಆಗಿರುತ್ತೆ ನೋಡಿ ಏನು ಈಸಿ ಟು ಕ್ಲೀನ್ ಸೌಂಡ್ ನೋಡಿ ಮೆಟಲ್ ಇರೋದು ನೋಡಂಗೆ ಇಲ್ಲ ಇದು ನೋಡಿ ಇದು ಸೇಮ್ ಐಟಮ್ ಅಲ್ಲಿ ಫ್ರೂಟ್ ಬಾಸ್ಕೆಟ್ ಇದ್ರಲ್ಲಿ ಬಾಳೆಹಣ್ಣು ಹಾಕಿ ಒಂದು 4 kg ಬಾಳೆಹಣ್ಣು ಅಪ್ರಾಕ್ಸಿಮೇಟ್ಲಿ ಆರಾಮಾಗ ಎಲ್ಲೂ ಸೊಳ್ಳೆ ಹೋಗಕ್ ಜಾಗ ಇಲ್ಲ ನೋಡಿ ಒಳಗೆ ಒಂದು ಟ್ರೇ ಕೊಟ್ಟಿದ್ದಾರೆ ಟ್ರೇ ಐತೆ ಏನಾದ್ರು ಲಾಸ್ಟ್ ಅಲ್ಲಿ ರೆಸಿಡ್ಯೂ ಗಲೀಜ್ ಬಿದ್ರೆ ಇದ್ರಲ್ಲಿ ನೀವು ತೆಗೆದು ತೊಳಿಬಹುದು ನೋಡಿ ಜೊತೆಗೆ ಕೊಟ್ಟಿದ್ದಾರೆ ಇದು ಬೆಟರ್ ಆಪ್ಷನ್ಸ್ ಅಲ್ಲ ಫ್ರಿಜ್ ಎಲ್ಲ ಹಂಗೆ ಇಟ್ಕೊಳ್ಳೋದು ತುಂಬಾ ಜನ ತರ ನೋಡಿ ಇದು ಒಂದು ಸಮಥಿಂಗ್ ಸ್ಪೆಷಲ್ ಏನು ನೀವು ಸೌಟ್ ಗೀಟ್ ಎಲ್ಲ ಬಡಿಸುವಾಗ ಲಾಸ್ಟ್ ಅಲ್ಲಿ ಕೆಳಗೆ ಮಾಡಿರ್ತೀರ ಗಲೀಜ್ ಆಗುತ್ತೆ ನೋಡಿ ಅದಕ್ಕೂ ನಿಮಗೆ ಒಂದು ಫೆಸಿಲಿಟಿ ಸೌಟ್ ಸ್ಟ್ಯಾಂಡ್ ಬಡಿಸಿ ಇಲ್ಲಿ ಮೇಲೆ ಮಡಗಿ ಇದು ನಿಮಗೆ ಡಬಲ್ ಬೇಕಾ ಡಬಲ್ ಐತೆ ಸಿಂಗಲ್ ಬೇಕಾ ಸಿಂಗಲ್ ಐತೆ ನಿಮ್ಗೆ ಹೆಂಗ್ ಚಾಯ್ಸ್ ಬೇಕೋ ಎರಡರಲ್ಲೂ ನಾವು 2 ಆಪ್ಷನ್ ಕೊಟ್ಟಿದ್ದೀವಿ ಇದನ್ನ ನೋಡಿ ಎಲ್ಲ ಈಸಿ ಟು ಕ್ಲೀನು ಎಲ್ಲೂ ಸ್ಕ್ರಾಚಸ್ ಆಗಲ್ಲ ಫುಲ್ ರೌಂಡಿಂಗ್ ಕೊಟ್ಟಿದ್ದಾರೆ ನೋಡಿ ನಿಮಗೆ ಸಿಂಗಲ್ ಆರ್ ಡಬಲ್ ಫ್ಯಾನ್ ಇದು ನೋಡಿ ಇದರಲ್ಲಿ ಗೋಲ್ಡ್ ಪ್ಲೇಟಿಂಗ್ ಐತೆ PVD ಅಂತ ಹೇಳ್ತಾರೆ ಇದು ಹೋಗಲ್ಲ ಸ್ಪೆಷಾಲಿಟಿ ನೋಡಿ ಸ್ಪೂನ್ದು ಥಿಕ್ನೆಸ್ ನೋಡಿ ಎಷ್ಟು ದಪ್ಪ ಐತೆ ಬೆಂಡ್ ಆಗಲ್ಲ ನೀವು ಬೇಕಾದ್ರೆ ಇದ್ರಲ್ಲಿ 6 ಹಾಕಿದ್ದೀವಿ ನೀವು 12 ಹಾಕ್ಬೋದು ನಿಮ್ಗೆ ಇದ್ರಲ್ಲಿ ಆಪ್ಷನ್ ಅಲ್ಲಿ ಫೋಕ್ಸು ಸಿಗುತ್ತೆ ಸೇಮಲ್ಲಿ ಸ್ಮಾಲ್ ಸ್ಪೂನ್ಸು ಸಿಗುತ್ತೆ ಆಪ್ಷನ್ಸ್ ಭಾಳ ಐತೆ ಅಂಗಡಿಗೆ ವಿಸಿಟ್ ಮಾಡಿದ್ರೆ ಬೇಕಾದಷ್ಟು ವೆರೈಟಿ ಸಿಗುತ್ತೆ ಇದು ನೋಡಿ ಒಂದು ಚಾಪಿಂಗ್ ಬೋರ್ಡ್ ನೋಡಿ ನೀವು 90% ಎಲ್ಲ ವುಡ್ ನೋಡ್ತೀರಾ ಒಂದ್ ಕಡೆ ಸ್ಟೀಲ್ 2 in 1 ಸ್ಟೀಲು ಆಗುತ್ತೆ ವುಡ್ಡು ಆಗುತ್ತೆ ನೋಡಿ 2 in 1 ಸ್ಟೀಲ್ ಯೂಸ್ ಮಾಡಬೇಕು ಸ್ಟೀಲ್ ಮಾಡಲಿ ವುಡ್ ಮಾಡ್ಬೇಕಾದ್ರೆ ವುಡ್ ಮಾಡಿ ಇದು ನಿಮ್ಗೆ ಈ ರೆಗ್ಯುಲರ್ ನೋಡೋದು ಈ ತರ ಚಾಪಿಂಗ್ ಬೋರ್ಡ್ ಇದು ಸಮಥಿಂಗ್ ನ್ಯೂ ಇರೋದು ಇದು ಚಾಪಿಂಗ್ ಬೋರ್ಡ್ ಇದು ಬೇಕಾದ್ರೆ ಹಿಟ್ ಕಲಿಸ್ಬೋದು 2 in 1 ಇದರಲ್ಲಿ ಸೈಜಸ್ ಐತೆ ಒಂದು 4-5 ಸೈಜಸ್ ಐತೆ ಒಂದು ಸ್ಪೆಷಲ್ ಐಟಮ್ ನೋಡಿ ಮಿಕ್ಸರ್ ಸಿಂಗಲ್ ಬೇಡ ಅಂದರೆ ಡಬಲ್ ಒಂದೇ ಸಲ 2 ಜೊತೆಗೆ ನೋಡಿ ಡೆಮೋ ನೋಡಿ ಇದರಲ್ಲಿ ಏಲಕ್ಕಿ ಮೆಣಸು ಜೀರಿಗೆ ಏನಾದ್ರು ಡ್ರೈ ಐಟಮ್ ಹಾಕಿ ರೈಟ್ ಹಾಗೆ ಇದೆ ನೋಡಿ ಮೇಲೆ ನೀವು ಏನಾದ್ರು ಚಟ್ನಿ ಮಾಡೋಕ್ಕೆ ಬಟ್ ನನ್ನ ಹತ್ರ ಅದೆಲ್ಲ ಫೆಸಿಲಿಟಿ ಇಲ್ಲ ಬಟ್ ಏನೋ ಒಂದು ಹಾಕಿ ನೋಡ್ತಾ ಇದ್ದೀನಿ ನಿಮಗೆ ನೋಡಿ ಕಳ್ಳೆ ಪಾಪು ಹಾಕಿದ್ದೇನೆ ಇವಾಗ ನೋಡಿ ನಿಮ್ಗೆ ಎಷ್ಟು ಸೆಕೆಂಡ್ ಬೇಕೋ ನೀವು ನೋಡ್ಕೊಳ್ಳಿ ನೋಡಿ ರೈಸ್ ಪೌಡರ್ ಕಡಲೆಪಾಪು ಒಂದೇ ಸಲ 2 ಜೊತೆಗೆ ನಿಮ್ಗೆ ಬೇಡ ಅಂದರೆ ನೀವೊಂದು ಡ್ರೈ ಮಾಡ್ತೀರಾ ಇದು ಬೇಕಾದ್ರೆ ಜ್ಯೂಸು ಮಾಡ್ಬೋದು 3 in 1 ಇದು ನಮ್ಮರಲ್ಲಿ 2 ಆಪ್ಷನ್ ಐತೆ ಐದರ್ ಯು ಕ್ಯಾನ್ ಬೈ 2 in 1 ಆರ್ 3 in 1 2 ಕೊಡ್ತೀವಿ 2 ಆಪ್ಷನಲ್ಲಿ ಕೊಡ್ತೀವಿ ಕೆಲವ್ರಿಗೆ ಜ್ಯೂಸ್ ಮಾಡೋದು ಬೇಡ ಅಂದರೆ 2 ಡ್ರೈ ಆ್ಯಂಡ್ ವೆಟ್ ಈ ಸ್ವಲ್ಪ ಏಜ್ ಅವ್ರಿಗೆ ಕೈ ನೋವು ಈ ಫಾರಿನ್ ಹೋಗೋರು ಮಕ್ಕಳಿಗೆಲ್ಲ ಸ್ವಲ್ಪನೇ ಬೇಕು ತೊಗೊಂಡೋಗೋಕ್ಕೆ ಕೆಲವ್ರಿಗೆ ಯಾರು ದೊಡ್ಡ ಮಿಕ್ಸಿ ಎತ್ತಬೇಕು ಅಲ್ಲಿಂದ ಚಿಕ್ಕದಾಗಿ ಫಟಾಫಟ್ ನಾಟ್ ಈವನ್ 10 seconds ಅಲ್ಲಿ ನಿಮ್ಮ ಕೆಲಸ ಆಗ್ತದೆ